ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅದರಿಂದ ಯಾವ ರೀತಿ ಹಣ ಗಳಿಸ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಅಕಸ್ಮಾತ್ ಇಲ್ಲಾದ್ರೂ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಕ್ರಿಯೇಟ್ ಜಿಮೇಲ್ ಅಂತ. ಅಲ್ಲಿ ಮೊದಲನೇ ಒಂದು ವೆಬ್ಸೈಟ್ನ ಓಪನ್ ಮಾಡಿ, ಈ ಕೆಳಗಡೆ ಬಂದರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇರ್ತದಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮೈ ಪರ್ಸ್ನಲ್ ಯೂಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಒಂದು ನೇಮ್ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನನ್ನ ಹೆಸರು ನಾನು ಎಂಟ್ರಿ ಮಾಡ್ತಿದ್ದೀನಿ, ಅಶೋಕ್ ಜಿ ಅಂತ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಒಂದು ಬರ್ತ್ ಇನ್ಫಾರ್ಮೇಷನ್ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಮಂತ್ ಮತ್ತು ಡೇಟ್ ಮತ್ತು ಇಯರ್, ಇಲ್ಲಿ ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಯಾವ ಒಂದು ಜಿಮೇಲ್ ಅಡ್ರೆಸ್ ಬೇಕು ಆ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅಶೋಕ್ ಜಿ KGL 123 ಅಂತ ನಾನು ಒಂದು ಜಿಮೇಲ್ ಒಂದು ಅಡ್ರೆಸ್ಸನ್ನು ನಾನು ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಜಿಮೇಲ್ಗೆ ಒಂದು ಸ್ಟ್ರಾಂಗ್ ಒಂದು ಪಾಸ್ವರ್ಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನಾನು ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಇವಾಗ ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಈಗ ನಿಮ್ಮ ಒಂದು ಫೋನ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಒಂದು ಫೋನ್ ನಂಬರ್ನ ನಾನು ಎಂಟ್ರಿ ಮಾಡ್ತಿದ್ದೀನಿ. ಫೋನ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀರೋ ಆ ಫೋನ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಆ ಒಂದು ವೆರಿಫಿಕೇಷನ್ ಕೋಡ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಎಂಟ್ರಿ ಮಾಡ್ತಿದ್ದೀನಿ ಈಗ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ರಿಕವರಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಅದನ್ನು ಸ್ಕಿಪ್ ಮಾಡಿ. ರಿಕವರಿ ಮೊಬೈಲ್ ನಂಬರ್ನ ಅದೇ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ಜಿಮೇಲ್ ಅಕೌಂಟ್ ಇಂದ ಯಾವ ರೀತಿ ಒಂದು ಯೂಟ್ಯೂಬ್ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೀವು ಗೂಗಲ್ ಸರ್ಚ್ ಮಾಡಿ youtube.com ಅಂತ. ಅದರಲ್ಲಿ ಫಸ್ಟ್ನೇ ಒಂದು ವೆಬ್ಸೈಟ್ ಯೂಟ್ಯೂಬ್ ಹೋಮ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಸೈನ್ ಇನ್ ಅಂತ ಇರ್ತದೆ, ಸೈನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ನೀವು ಆಗಲೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಇಮೇಲ್ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡ್ತಿದ್ದೀನಿ, ಅಶೋಕ್ ಜಿ KGL 123. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ಯೂಟ್ಯೂಬಲ್ಲಿ ಆ ಒಂದು ಜಿಮೇಲ್ ಅಕೌಂಟ್
ಎಂಟ್ರಿ ಮಾಡಿ. ಈಗ ಲಾಗಿನ್ ಆಗಿದ್ದೀರಿ ಫ್ರೆಂಡ್ಸ್. ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿಲ್ಲ. ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಬಲಗಡೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಕೆಳಗಡೆ ಬನ್ನಿ, ಸೆಟ್ಟಿಂಗ್ ಅಂತ ಇರ್ತದೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಇಲ್ಲಿ ನೋಡ್ತಿರ್ಬೋದು ಯೂಟ್ಯೂಬ್ ಚಾನಲ್, ಅದರಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇರ್ತದೆ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ನೇಮನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮದು ಟೆಕ್ ಚಾನಲ್ ಆಗಿದ್ದರೆ ಟೆಕ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಗೇಮಿಂಗ್ ಚಾನಲ್ ಆಗಿದ್ದರೆ ಗೇಮಿಂಗ್ ಹೆಸರನ್ನ ನೀವು ಸೆಟ್ ಮಾಡ್ಕೋಬೋದು. ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು. ಮತ್ತು ಎಜುಕೇಷನ್ ಚಾನಲ್ ಆಗಿದ್ದರೆ ಅದಕ್ಕೆ ತಕ್ಕಂತೆ ನೀವೊಂದು ಚಾನಲ್ ನೇಮನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನೀಗ ಟೆಕ್ ಚಾನಲ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಟೆಕ್ ಫಾರ್ ಎಕ್ಸಾಂಪಲ್ ಟೆಕ್ ಅಶೋಕ್ ಅಂತ ಒಂದು ಚಾನಲನ್ನು ಎಂಟ್ರಿ ಮಾಡಿದ್ರು ಫ್ರೆಂಡ್ಸ್. ಟೆಕ್ ಅಶೋಕ್ ಅಂತ ಕ್ರಿಯೇಟ್ ಚಾನಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಒಂದು ನಿಮಿಷ ಇದು ಲೋಡಿಂಗ್ ಆಗ್ತಿದೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಟೆಕ್ ಅಶೋಕ್ ಅಂತ ಒಂದು ಚಾನಲ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ಇದು ನಿಮ್ಮ ಒಂದು ಚಾನಲ್ ನೇಮ್ ಆಗಿರ್ತದೆ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಲೋಗೋ ಮತ್ತು ಬ್ಯಾನರ್ ಸೆಟ್ ಮಾಡಬೇಕು ಅಂದರೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಇರ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಬ್ರ್ಯಾಂಡಿಂಗ್ ಅಂತ ಇರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಪಿಕ್ಚರ್ ಅಂತಿದೆಯಲ್ಲ, ಇಲ್ಲಿ ಬಂದು ನಿಮ್ಮ ಒಂದು ಚಾನಲ್ಗೆ ಒಂದು ಲೋಗೋ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಲೋಗೋನ ಸೆಟ್ ಮಾಡಬೇಕಾಗುತ್ತೆ. ಮತ್ತು ಚಾನಲ್ದು ಬ್ಯಾನರ್ ಅದನ್ನು ಸಹ ಸೆಟ್ ಮಾಡಬೇಕಾಗುತ್ತೆ. ಮತ್ತು ನೀವು ಮಾಡ್ತಕ್ಕಂಥ ವಿಡಿಯೋಗಳಿಗೆ ಯಾವ ರೀತಿ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಮಸ್ತೆ.